ಭಾರತದ ದಾಳಿ ಭೀತಿಗೆ ಪಾಕಿಸ್ತಾನ ವಿಲ ಅಂತ ಒದ್ದಾಡ್ತಾ ಇದೆ. ಮೇ 2ರವರೆಗೆ ವಿಮಾನ ಹಾರಾಟಕ್ಕೆ ನಿರ್ಬಂಧವನ್ನ ವಿಧಿಸಿದೆ. ನೋ ಫ್ಲೈಟ್ ಝೋನ್ ಘೋಷಿಸಿದೆ ಶತ್ರು ರಾಷ್ಟ್ರ. ಭಾರತದ ದಾಳಿಯ ಭೀತಿ ಪಾಕಿಸ್ತಾನಕ್ಕೆ ಕಾಡ್ತಾ ಇದೆ. ಪುಕ ಅಂತ ಇದೆ ಪಾಕಿಸ್ತಾನಕ್ಕೆ. ವಿಲ ಒದ್ದಾಡ್ತಾ ಇದೆ. ಮೇ 2ರವರೆಗೆ ವಿಮಾನ ಹಾರಾಟ ನಿರ್ಬಂಧ, ನೋ ಫ್ಲೈಟ್ ಝೋನ್ ಅಂತ ಹೇಳಿ ಘೋಷಣೆ ಮಾಡಿದೆ ಶತ್ರು ರಾಷ್ಟ್ರ ಪಾಕಿಸ್ತಾನ. ನೋಡಿ, ಅಲ್ಲಿ ಮತ್ತೇನಾದರೂ ಹೆಚ್ಚು ಕಡಿಮೆ ಆಗ್ಬೋದು ಅನ್ನುವಂಥ ಭಯ ಅವ್ರು ಕಾಡ್ತಾ ಇದೆ. ಫ್ಲೈಟೇ ಇಲ್ಲ ಈಗ. ಮೇ 2ರವರೆಗೂ ಕೂಡ ವಿಮಾನ ಹಾರಾಟ ಅವರಲ್ಲಿ ನಿರ್ಬಂಧ ವಿಧಿಸಲಾಗಿದೆ. ನೋಡಿ, ಇದಕ್ಕಿಂತ ಬೇರೆ ಭಯ ಬೇಕಾ ಅಂತ. ನಾವು ಯಾವುದನ್ನು ಕೂಡ ಬಂದ್ ಮಾಡಿಲ್ಲ. ನಮ್ಮ ಭಾರತದಲ್ಲಿ ಯಥಾಸ್ಥಿತಿ ಹಾಗೇ ಇದೆ ಈಗ. ಆದರೆ ಪಾಕಿಸ್ತಾನದಿಂದ ಫ್ಲೈಟ್ಗಳಿಲ್ಲ, ಬೇರೆ ಬೇರೆ ಕಂಟ್ರಿಗಳಿಗೆ ಹೋಗೋಕ್ಕಾಗ್ತಾ ಇಲ್ಲ. ಅಲ್ಲಿ ಸರ್ಕಾರದ ವಿರುದ್ಧವೂ ಕೂಡ ಜನ ದಂಗೆ ಹೇಳ್ತಾ ಇದ್ದಾರೆ. ನೋ ಫ್ಲೈಟ್ ಝೋನ್ ಅನೌನ್ಸ್ ಮಾಡಿಬಿಟ್ಟಿದೆ ಈಗ ಪಾಕಿಸ್ತಾನ. ಅಂದರೆ ಭಾರತದ ಭಯ ಅವ್ರಿಗೆ. ಎಲ್ಲಿ ನಮ್ಮ ವಿಮಾನಗಳನ್ನು ಉಡಿಸ್ ಮಾಡಿಬಿಡ್ತಾರೋ ಅಂತೇಳಿ ಆ ಭಯ ಕಾಡ್ತಾ ಇರ್ಬೋದು ಅವ್ರಿಗೆ. ಯಾಕೆಂದರೆ ಈಗ ಭಾರತದ ವಾಯುಮಾರ್ಗದ ಮೂಲಕ ಕೆಲವೊಂದಿಷ್ಟು ಫ್ಲೈಟ್ಗಳು ಹೋಗಬೇಕಾಗತ್ತೆ. ಈಗ ನಮ್ಮ ವಿಮಾನಗಳು ಅವರ ವಾಯುಮಾರ್ಗದ ಮೂಲಕ ಹಾದು ಹೋಗೋಕ್ಕಾಗೋದಿಲ್ಲ, ಅವರೆಲ್ಲ ಬಂದ್ ಮಾಡಿದಾರಂತೆ. ಹಾಗಾಗಿ ನಮ್ಮಲ್ಲೂ ಕೂಡ ಬಂದ್ ಮಾಡಿಲ್ಲ, ಇನ್ನೂ ಆ ನಿರ್ಧಾರ ತೆಗೆದುಕೊಂಡಿಲ್ಲ. ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದು ಅನ್ನುವಂಥ ಆತಂಕ ಅವರಿಗೀಗ. ಹಾಗಾಗಿ ಮೇ 2ರ ತನಕ, ಅಂದರೆ ಇನ್ನೊಂದು 2-3 ದಿನ ಫ್ಲೈಟ್ ಪಾಕಿಸ್ತಾನದಲ್ಲಿ ಇರೋದಿಲ್ಲ. ಅಂದರೆ ಭಾರತದಲ್ಲಿ ಕ್ಷಿಪ್ರ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಯುದ್ಧ ಘೋಷಣೆ ಮಾಡಿಬಿಡ್ತಾರಾ ಅಂತ ಆ ಒಂದು ಆತಂಕ ಅವರಿಗೆ ಕಾಡ್ತಾ ಇದೆ. ಹೀಗಾಗಿ ಈ ನಿರ್ಧಾರಕ್ಕೆ ಅವರು ಬಂದಿದ್ದಾರೆ.